ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ. ಸೊ ಆ್ಯಸ್ ಯೂಶುವಲ್ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ. ಎಕ್ಸ್ಪೈರಿ ದಿವಸ ಗ್ಯಾಪ್ ಅಪ್ ಆಗೋದು ಭಾಳ ಕಮ್ಮಿ. ಇವತ್ತು ಗ್ಯಾಪ್ ಅಪ್ ಆಗಿದೆ. ಸೊ ಪಾಸಿಟಿವ್ ಇದ್ದಿದ್ದು ಮಾರ್ಕೆಟು. ಸೊ ನಾವೀಗ ಒಂದು ಬೆಳಗ್ಗೆಯಿಂದ ನೋಡಿ, ಮೈಂಡ್ ಸೆಟ್ ಫಸ್ಟ್ ತಿಳ್ಕೊಳ್ಳೋದಾದರೆ, ನಾವು ಬೆಳಗ್ಗೆಯಿಂದನೂ ಸಿಇಯಲ್ಲೇ ಇದ್ವಿ. ನಾವು ಗ್ರೂಪಲ್ಲೂ ಸಹ ಎಲ್ಲರಿಗೂ ಮೆಸೇಜ್ ಮಾಡಿದ್ವಿ. ನೋಡಿ, ಗ್ಯಾಪ್ ಅಪ್ ಥಿಯರಿ ಇತ್ತು, ಮತ್ತು ಲೈನ್ಸ್ಗಳನ್ನು ಕಳಿಸಿದ್ವಿ. ಇದು ಎಂತ ಹೇಳ್ತಾರೆ, ಆಪ್ಷನ್ಸದ್ದು ಚಾರ್ಟ್ ಕಳಿಸಿದ್ವಿ. ಅದ್ರ ಜೊತೆಗೆ ನಾವು ಹರಿಬರಿ ಮಾಡದೆ ಖಾಲಿ ನಾವು ಸಿಇನಲ್ಲೇ ಇದ್ವಿ. ಯಾಕೆಂದರೆ ನಮ್ಮ ಸ್ಟ್ರಾಟರ್ಜಿ ಖಾಲಿ ಸಿಇ ಬಗ್ಗೆ ಮಾತ್ರ ಇತ್ತು. ಸೊ ಎಲ್ಲರಿಗೂ ಸೈಕಾಲಜಿಕಲಿ ಸಪೋರ್ಟ್ ಮಾಡ್ತಾ ನಾವು ಖಾಲಿ ಸಿಇ ಬಗ್ಗೆ ಮಾತ್ರ ಗಮನ ಕೊಡ್ತಿದ್ವಿ. ಯಾವುದೇ ಕಾರಣಕ್ಕೂ ಪುಟ್ ಆಪ್ಷನ್ ಬಗ್ಗೆ ನಾವು ನೋಡ್ತಿರಲಿಲ್ಲ. ಇದು ಬಿಕಾಸ್ ಆಫ್ ಅವರ್ ಗ್ಯಾಪ್ ಅಪ್ ಥಿಯರಿ. ನಮ್ಮ ಗ್ಯಾಪ್ ಅಪ್ ಥಿಯರಿಯಲ್ಲಿ ನಾವು ಅದನ್ನು ಹೇಳ್ಕೊಡೋದು, ಯಾವ ರೀತಿಲಿದ್ದರೆ ಯಾವುದನ್ನು ನೋಡಬೇಕು ಅಂತ. ಸೊ ನಾವು ಸಿಇಯಲ್ಲಿ ಇದ್ವಿ. ಓಕೆ, ಸೊ ವಾಟ್ ನೆಕ್ಸ್ಟು? 1 ಅವರ್ ಆಯಿತು. 1 ಅವರ್ ಆದಾಗ ಏನು ಮಾಡಬೇಕು? ಝೋನ್ ಮಾರ್ಕಿಂಗ್ ಮಾಡಬೇಕು. ಸೊ ನಮ್ಮದು 1 ಅವರ್ ಆದಾಗ ಕ್ಯಾಂಡಲ್ಲಿ ಝೋನ್ ಮಾರ್ಕಿಂಗ್ ಆಯಿತು. ಕರೆಕ್ಟಾ? ಈ ಝೋನ್ ಮಾರ್ಕಿಂಗನ್ನು ನೀವು ಇಲ್ಲಿ ಲೈನಲ್ಲೇ ಹಾಕ್ಬೋದು. ಇಲ್ಲಿ ಟ್ರೆಂಡ್ ಚಿಕ್ಕ ಲೈನ್ ಬರುತ್ತಲ್ಲ, ಹಾರಿಜಾಂಟಲ್ ರೇ, ಅದನ್ನು ತಗೊಂಡು ಸಹ ಹಾಕ್ಬೋದು. ನೋಡಿ, ಎಕ್ಸಾಕ್ಟ್ಲಿ ಇದು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಮತ್ತೆ ಮೂಮೆಂಟ್ ಆಗಿದೆ. ಸೊ ಮೂಮೆಂಟ್ ಆಗಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಸ್ಲೋ ಇತ್ತು. ಸೊ ಸ್ಲೋ ಆಗಿ ಕೊನೆಗೆ ಅದು ಮೂಮೆಂಟ್ ಕೊಡ್ತು. ಸೊ ಅದೇ ಟೈಮಲ್ಲಿ ನಾವು ಇಲ್ಲಿ ಆಪ್ಷನ್ ಚಾರ್ಟನ್ನು ನೋಡ್ತೀವಿ. ಆಪ್ಷನ್ಸಲ್ಲೂ ಅಷ್ಟೇ, ನಮಗಿದು 1 2 3 4 ಕ್ಯಾಂಡಲ್ಸ್ ಆದಾಗ ನಮಗೆ ಅದು ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಟಿದ್ದನ್ನು ರೀಟೆಸ್ಟ್ ಮಾಡಿ ಮೂಮೆಂಟ್ ಕೊಟ್ಟಿದೆ. ಸೊ ಒಳ್ಳೆ ರೀತಿ ಕ್ಯಾಪ್ಚರನ್ನು ನಾವು ಬೆಳಿಗ್ಗೆ ಮಾಡಿದ್ದೀವಿ. ಸೊ ಬೆಳಿಗ್ಗೆ ನಮಗೊಂದು 20 ಪಾಯಿಂಟ್ಸ್ ಎಬು ಸಿಕ್ಕಿದೆ. ನಾವು 20 ಪಾಯಿಂಟ್ಸಿಗೆ ನಾವು ಬಿಡೋರು. ಸೊ ನಾವು 20 ಪಾಯಿಂಟ್ಸ್ ಬೆಳಿಗ್ಗೆ ಡನ್. ಸೊ ವಾಟ್ ನೆಕ್ಸ್ಟು? ಮಧ್ಯಾಹ್ನ ಮೇಲೆ ನಾವು ಟ್ರೇಡ್ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿದ್ವಿ. ಸೊ 12 ಗಂಟೆ ನಂತರ ನಮಗೆ ಆ್ಯಕ್ಚುಲಾಗಿ 12 ಗಂಟೆ ನಂತರ ಮಿಡ್ ಆಫ್ ಶುರು ಆಗುತ್ತೆ, 12:30 ನಂತರ. ಸೊ 12:30 ನಂತರ ನಾವಿಲ್ಲಿ ರೀಟೆಸ್ಟ್ ಕಾಯ್ತಾ ಇದ್ವಿ. ಸೊ ಅದು ಫಾಲ್ ಆಯಿತು. ಫಾಲ್ ಆದಾಗ ನಾವು ಅಬ್ಸರ್ವ್ ಮಾಡಿದ್ದೇನೆಂದರೆ, ಇಲ್ಲಿವರೆಗೆ ಬರುತ್ತಾ ಅಂತ. ಇಲ್ಲ, ಅದು ಬರ್ತಾ ಇರಲಿಲ್ಲ. ಪ್ರೀಮಿಯಮ್ಮು ಸಹ ಹೆವಿ ಇತ್ತು. ಸೊ ಯಾವುದೇ ಕಾರಣಕ್ಕೂ ಮೂಮೆಂಟ್ ಇರಲಿಲ್ಲ. ಸೊ ನಾವು ಆವಾಗಲೇ ಗೈಡ್ ಮಾಡಿ, ಇದು ಯಾವುದೇ ರೀತಿಯ ಮೂಮೆಂಟ್ ಇಲ್ಲ, ರಿವರ್ಸಲ್ಲೂ ಇಲ್ಲ, ಇದು ಸೈಡ್ ವೇಸ್ ಆಗುತ್ತೆ ಅಂತ ಹೇಳಿ ಸಿಸ್ಟಮನ್ನು 3 ಗಂಟೆ ಒಳಗೆ ಕ್ಲೋಸ್ ಮಾಡಿತ್ತು. 3 ಗಂಟೆ ಒಳಗೆಲ್ಲ ನಾವು ಸಿಸ್ಟಮನ್ನು ಕ್ಲೋಸ್ ಮಾಡಿ ಎದ್ದು ಬಂದಿದೆ. ಯಾಕೆಂದರೆ 3 ಗಂಟೆ ನಂತರ ನಾವು ಟ್ರೇಡು ಮಾಡೋದಿಲ್ಲ. ಸೊ ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ಮತ್ತು ಡಿಸಿಪ್ಲಿನಲ್ಲಿ ಇವತ್ತು ಸಹ 20 ಪಾಯಿಂಟ್ಸನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಸೊ 20 ಪಾಯಿಂಟ್ಸ್ ಡೈಲಿ ಅನ್ನೋದು ಇಸ್ ನಾಟ್ ಎ ಈಸಿ ಜೋಕ್ ಫ್ರೆಂಡ್ಸ್. ದಿನ 20 ಪಾಯಿಂಟು ಕನ್ಸಿಸ್ಟೆಂಟಾಗಿ ತೆಗಿಬೇಕು. ಲಾಸ್ ಕಮ್ಮಿಯಾಗಿ ತೆಗಿಬೇಕಂದ್ರೆ ಒಂದು ಪ್ರಾಪರ್ ಸಿಸ್ಟಮ್ ಇರಲೇಬೇಕು. ಪ್ರಾಪರ್ ಸಿಸ್ಟಮ್ ಇದ್ದರೆ ಮಾತ್ರ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗೋದು. ಆ ಸಿಸ್ಟಮನ್ನು ನೀವು ಅಷ್ಟು ಬಿಲೀಫ್ ಬರುವಾಗ ಆಗಬೇಕು, ನಿಮಗೆ ನಂಬಿಕೆ ಬರಬೇಕು ಆ ಸಿಸ್ಟಮ್ ಮೇಲೆ. ಅದು ನೀವು ಯಾವುದೇ ರೀತಿಯ ಬ್ಯಾಕ್ ಟೆಸ್ಟ್ ಆಗಲಿ ಫಾರ್ವರ್ಡ್ ಟೆಸ್ಟಲ್ಲೂ ಅದು ಪಾಸ್ ಆಗಬೇಕು. ಆಗಿದ್ದರೆ ಮಾತ್ರ ನಾವು ಆ ಸಿಸ್ಟಮ್ ಮೇಲೆ ನಂಬಿಕೆ ಬರ್ತದೆ. ನಮ್ಮ ಸಿಸ್ಟಮ್ 100% ನಾವು ಹೇಳ್ತಿಲ್ಲ, ಆದರೆ ಆಲ್ಮೋಸ್ಟ್ 80% ಆಫ್ ನಮ್ಮದು ಟ್ರೇಡ್ ಇಲ್ಲಿ ಸಕ್ಸಸ್ಫುಲ್ ಆಗಿರ್ತದೆ. ಸೊ 80% ಅಂತ ಹೇಳಿದ್ರು ಇಟ್ ಇಸ್ ಎ ಯೂಜ್. ಮತ್ತು ನಾವು ಲಾಸ್ ಕೊಡೋದು 10 ಪಾಯಿಂಟು, ಕ್ಯಾಪ್ಚರ್ ಮಾಡೋದು 20 ಪಾಯಿಂಟ್ಸು. ಸೊ ದಟ್ ನಮಗೇನಾಯಿತು, 1:2 ರೇಷಿಯೋದಲ್ಲಿ ಬರುತ್ತೆ. ಸೊ ಮಂತ್ ಎಂಡ್ ಆದಾಗ ನಾವು ಪ್ರಾಫಿಟಲ್ಲೇ ಇರ್ತೀವಿ, ಲಾಸಲ್ಲಿ ಇರೋದಿಲ್ಲ. ಸೊ ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಒಂದು ಟ್ರೇಡ್ ಸಿಸ್ಟಮನ್ನು ತೆಗೆದಿದ್ದೀವಿ, ಡಿಸಿಪ್ಲಿನಲ್ಲಿ ಮಾಡ್ತಿದ್ದೀವಿ. ಸೊ ನೀವು ಸಹ ನಮ್ಮ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ನೀವು ನಮ್ಮ ಪೀಪಲ್ಸಿನ ಫೀಡ್ಬ್ಯಾಕನ್ನು ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ಬೋದು. ಸೊ ಎಲ್ಲರೂ ಅವರವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ನೋಡಿ, ನಮ್ಮೊಟ್ಟು ಕೈ ಜೋಡಿಸಿ ನಾವು ಸೇರಿ ಒಟ್ಟೊಟ್ಟಿಗೆ ಬೆಳೆಯುವ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಜಾಸ್ತಿ ಏನು ಮಾರ್ಕೆಟಲ್ಲಿ ಹೇಳಲಿಕ್ಕೆ ಯಾವುದೇ ರೀತಿಯ ಒಂದು ಮೂಮೆಂಟ್ ಇಲ್ಲ. ಇಟ್ ಇಸ್ ಈಸಿ ಮಾರ್ಕೆಟ್. 1 ಅವರ್ ಬ್ರೇಕ್ಔಟು ಮತ್ತು ಇಟ್ ವಾಸ್ ಎ ಮೂಮೆಂಟ್. ಆಯಿತಾ? ಸೊ ಇಟ್ ವಾಸ್ ಎ ವೆರಿ 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 ಈಸಿ. ಓಕೆ, ಈಗ ಇನ್ನೊಂದು ವಿಷಯ ಇದೆ. ಅದೇನಂತ ಹೇಳಿದ್ರೆ ನಮ್ಮ ಟ್ವಿನ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ. ನೋಡಿ, ಟ್ವಿನ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿಲಿ ನಾವು ಹೇಳೋದೇನಂತ ಹೇಳಿದ್ರೆ, 2 ಸೇಮ್ ಕಲರ್ ಬಂದಾಗ, ಕರೆಕ್ಟ್ ಅಲ್ಲ? ಸೊ ನಾವಿಲ್ಲಿ ಸೇಮ್ ಕಲರನ್ನು ಇಲ್ಲಿ ಪ್ಲಾಟ್ ಮಾಡಿದ್ವಿ. ಸೊ ಸೇಮ್ ಕಲರ್ ಪ್ಲಾಟ್ ಮಾಡಿದಾಗ, ಯಾಕೆಂದರೆ ಆ್ಯಕ್ಚುಲಿ ರಿವರ್ಸಲ್ ಆಗಿದೆ. ಸೊ ರಿವರ್ಸಲ್ ಆದಾಗ ನಾವು ಸೇಮ್ ಕಲರನ್ನು ಪ್ಲಾಟ್ ಮಾಡ್ತೀವಿ. ಸೊ ಸೇಮ್ ಕಲರನ್ನು ಪ್ಲಾಟ್ ಮಾಡಿದಾಗ ನೋಡಿ, ಅದು ಸಹ ಇಲ್ಲಿ ರಿಟೆಸ್ಟ್ ಮಾಡಿ 1% ರಿಟೆಸ್ಟ್ ಮಾಡಿದ್ರಿಂದ 2%ವರೆಗೆ ಅದು ಈಸಿಯಾಗಿ ಹೋಗಿದೆ. ಸೊ ಈ ರೀತಿ ಇದು ಟ್ವಿನ್ಸ್ ಬ್ರೇಕ್ಔಟನ್ನು ಯೂಟ್ಯೂಬಲ್ಲಿ ನೋಡಿ ಮಾಡೋರಿಗೂ ಸಹ, ನಮ್ಮ ಹತ್ರ ಕೋರ್ಸ್ ಇರದೆ ಖಾಲಿ ಯೂಟ್ಯೂಬಲ್ಲಿ ನೋಡಿ ಮಾಡೋರಿಗೂ ಸಹ ಇವತ್ತು ಇಲ್ಲಿ 20 ಪಾಯಿಂಟ್ ಸಿಕ್ಕಿದೆ. 641 ಹಿಡಿದು ಇಟ್ ಅಪ್ ಟು 658ವರೆಗೆ ಮತ್ತು ಸಹ ಮೂಮೆಂಟ್ ಇತ್ತು. ಸೊ ತಿರ್ಗಾ ಇಲ್ಲಿ ಬಂದು ರೀಟೆಸ್ಟ್ ಆದ ನಂತರ ಇಲ್ಲೂ ಒಂದು ಫಾಲ್ ಸಿಕ್ಕಿದೆ. ಸೊ ಎಲ್ಲ ರೀತಿಯಲ್ಲಿ ಅಲ್ಲೂ ಸಹ ಸಕ್ಸಸ್ಫುಲ್ಲಾಗಿ ಟ್ರೇಡ್ ಕಂಪ್ಲೀಟ್ ಆಗಿದೆ. ಸೊ ನಮ್ಮ ಸ್ಟ್ರಾಟಜಿ ಎರಡೇ ಇರೋದು, ಒಂದು ನಮ್ಮ ಕೋಸ್ಟಲ್ ಲೈನು, ಒಂದು ಟ್ವಿನ್ಸ್ ಬ್ರೇಕ್ಔಟು. ಅದರಲ್ಲೂ ಎರಡೂ ಸಹ ಸಕ್ಸಸ್ಫುಲ್ ಆಗಿದೆ. ಅದು ದೇವರ ಅನುಗ್ರಹ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅಂತ ಹೇಳ್ತಾ
ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.